ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮೈತ್ರಿ ಭಟ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಕೂಡ ಆರಾಮಾಗಿದ್ದೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನನ್ನ ತಮ್ಮನ ಮದುವೆ ಅಂತ. ಹಾಗೆ ಮದುವೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ತೋರಿಸಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾಂದಿ ಹೇಗಾಯಿತು ಅಥವಾ ಅರಿಶಿನ ಶಾಸ್ತ್ರ ಹೇಗಾಯಿತು ಅನ್ನೋದನ್ನು ನೀವು ನೋಡ್ಬೋದು. ಇವತ್ತಿನ ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕಾಗಿರುತ್ತೋ ಆ ಎಲ್ಲ ಸಿದ್ಧತೆಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಹಿಂದೂ ವಿವಾಹ ಪದ್ಧತಿಯಲ್ಲಿ ನಾವು ಹಲವಾರು ವಿಧಿವಿಧಾನವನ್ನು ಅನುಸರಿಸುತ್ತೇವೆ. ಪ್ರತಿಯೊಂದು ಆಚರಣೆಗೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ. ಹಿಂದೂ ಹವ್ಯಕ ಸಂಪ್ರದಾಯದಲ್ಲಿ ಮದುವೆಯ ಹಿಂದಿನ ದಿನ ಅಥವಾ ಮದುವೆಯ ಪೂರ್ವದಲ್ಲಿ ನಡೆಸುವ ಕಾರ್ಯಕ್ರಮವನ್ನು ನಾಂದಿ ಎಂದು ಕರೆಯುವರು. ಮುಂದೆ ನಡೆಯಲಿರುವ ಮಂಗಲ ಕಾರ್ಯಕ್ಕೆ ಅಶೌಚವಾಗದಿರುವ ಸಲುವಾಗಿ ನಡೆಸುವ ವಿಧಿಯೇ ನಾಂದಿ ಕಾರ್ಯವಾಗಿದೆ. ಇದು ವಧು ಹಾಗೂ ವರ ಇಬ್ಬರ ಮನೆಯಲ್ಲೂ ನಡೆಯುವ ಕಾರ್ಯಕ್ರಮ. ಅಂದು ಬೆಳಗ್ಗೆ ವಧು ಅಥವಾ ವರ ಹಾಗೂ ಅವರ ತಂದೆ ತಾಯಿಯರನ್ನು ದೇವರ ಮುಂದೆ ಕುಳ್ಳಿರಿಸಿ ಸುಹಾಸಿನಿಯರು ಅವರ ಹಣೆಗೆ ಅರಿಶಿನ ಕುಂಕುಮ ಹಚ್ಚಿ ತಲೆಗೆ ಎಣ್ಣೆ ಹಾಕಿ ಆರತಿ ಬೆಳಗಿ ಅಕ್ಷತೆಯನ್ನು ಕಲಿಸುತ್ತಾರೆ. ಮಂಗಲ ಸ್ನಾನದ ನಂತರ ಮುಂದಿನ ಪೂಜೆಗಳು ಪ್ರಾರಂಭವಾಗುತ್ತವೆ. ಯಾವುದೇ ಧಾರ್ಮಿಕ ಕಾರ್ಯದ ಪ್ರಾರಂಭವನ್ನು ಗಣೇಶ ಪೂಜೆಯಿಂದ ನಡೆಸಲಾಗುವುದು. ವಿವಾಹದ ಮುನ್ನ ದೇವರ ಆಶೀರ್ವಾದವನ್ನು ಪಡೆಯಲು ಈ ಪೂಜೆಯನ್ನು ಮಾಡುತ್ತಾರೆ. ಯಾವುದೇ ವಿಘ್ನಗಳು ಸಂಭವಿಸದೇ ಇರಲಿ ಹಾಗೂ ಕುಲದೇವರ ಅನುಗ್ರಹವಿರಲಿ ಎಂಬುದು ಈ ಪೂಜೆಯ ಹಿಂದಿರುವ ಉದ್ದೇಶವಾಗಿದೆ. ನಾಂದಿಯ ದಿನ ನಡೆಸುವ ಹಲವಾರು ವಿಧಿವಿಧಾನಗಳಲ್ಲಿ ಮುಖ್ಯವಾದವುಗಳು ವರನ ಕಾಶಿ ಯಾತ್ರೆ ಹಾಗೆ ಅರಿಶಿನ ಎಣ್ಣೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ವಟುವಿಗೆ ಉಪನಯನ ಆದ ಕೂಡಲೇ ಆತನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಗಳಿಗೆ ಕಳಿಸುತ್ತಿದ್ದರು. ಅಲ್ಲಿ ಸುಮಾರು 8 ವರ್ಷ ವಯಸ್ಸಿನ ವಟು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ 8, 10, 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಅಂದರೆ ಅಷ್ಟೊತ್ತಿಗೆ ಈ ಬಾಲಕ 16, 18, 20 ವರ್ಷ ವಯಸ್ಸಿನ ಪ್ರೌಢನಾಗುತ್ತಿದ್ದ. ವಿದ್ಯೆ ಪೂರೈಸಿದ ನಂತರ ಆತ ಎಷ್ಟು ಕಲಿತಿದ್ದಾನೆ ಎನ್ನುವುದರ ಪರೀಕ್ಷೆ ಆಗಬೇಕಲ್ಲವೇ? ಆಗಿನ ಕಾಲದಲ್ಲಿ ಕಾಶಿ ನಗರದಲ್ಲಿ ಮಹಾ ಪಂಡಿತರಿದ್ದರು. ಈ ಶಿಷ್ಯನಿಗೆ ವಿದ್ಯೆ ಹೇಳಿಕೊಟ್ಟ ಗುರು ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಸಲುವಾಗಿ ಕಾಶಿಗೆ ಕಳಿಸುತ್ತಿದ್ದರು. ವಿದ್ಯಾಭ್ಯಾಸ ಪೂರೈಸಿದ ನಂತರ ತನ್ನ ಮನೆಗೆ ಹೋಗದೆ ತನ್ನನ್ನು ತಾನೇ ಪರೀಕ್ಷೆಗೆ ಒಡ್ಡಿಕೊಳ್ಳಲು ಕಾಶಿಗೆ ತೆರಳುತ್ತಿದ್ದ. ಕಾಶಿಯಲ್ಲಿನ ಪಂಡಿತರು ಇವನನ್ನು ಎಲ್ಲ ವಿಧದಲ್ಲಿ ಪರೀಕ್ಷಿಸಿ ಅದರಲ್ಲಿ ತೇರ್ಗಡೆ ಹೊಂದಿದರೆ ಮಾತ್ರ ಮುಂದಿನ ಜೀವನವನ್ನು ನಡೆಸಲು ಅಂದರೆ ಗೃಹಸ್ಥನಾಗಲು ಅರ್ಹ ಎಂದು ತೀರ್ಮಾನಿಸುತ್ತಿದ್ದರು. ಇಂತಹ ವ್ಯಕ್ತಿಯನ್ನು ಗುರುತಿಸಿ ಆತನ ಪಾಂಡಿತ್ಯವನ್ನು ಗೌರವಿಸಿ ಎಷ್ಟೋ ಕನ್ಯಾಪಿತೃಗಳು ತಮ್ಮ ಮಗಳನ್ನು ಆತನಿಗೆ ವಿವಾಹ ಮಾಡಿಕೊಡಲು ಇಚ್ಛಿಸುತ್ತಿದ್ದರು. ಇದನ್ನು ಸಾಂಕೇತಿಕವಾಗಿ ಒಂದು ಸಂಪ್ರದಾಯದಂತೆ ನಾಂದಿಯ ದಿವಸ ವರನ ಕಾಶಿ ಯಾತ್ರೆ ಎಂದು ನಡೆಸಲಾಗುವುದು. ಕಾಶಿ ಯಾತ್ರೆಗೆ ಮದುಮಗ ಹೊರಡುವ ಮೊದಲು ವರನಿಗೆ ಬಾಸಿಂಗವನ್ನು ಕಟ್ಟಿ ಕಣ್ಣಿಗೆ ಕಪ್ಪು ಹಚ್ಚಿ ಹಣೆಗೆ ಕುಂಕುಮ ಇರಿಸಿ ಕನ್ನಡಿಯಲ್ಲಿ ಆತನ ಮುಖವನ್ನು ತೋರಿಸಲಾಗುತ್ತದೆ. ಕಾಶಿ ಯಾತ್ರೆಗೆ ಹೋಗುವಾಗ ಕಾಶಿ ಗಂಟಿನಲ್ಲಿ ಅಕ್ಕಿ, ಕಾಯಿ, ಬೇಳೆ, ತರಕಾರಿ ಇತ್ಯಾದಿಗಳನ್ನು ಹಾಕಿ ಹೊಸ ಪಂಚೆಯಲ್ಲಿ ಗಂಟು ಕಟ್ಟಿರಬೇಕು. ವರ ಒಂದು ಜೊತೆ ಹೊಸ ಅಡಿಕೆ ಹಾಳೆಯ ಚಪ್ಪಲಿಯನ್ನು ಹಾಕಬೇಕು. ಒಂದು ಛತ್ರಿಯನ್ನು ಇಟ್ಟುಕೊಳ್ಳಬೇಕು. ಹಾಗೆ ವರನು 7 ಹೆಜ್ಜೆಯನ್ನು ನಡೆಯಬೇಕು ಎನ್ನುವುದು ಒಂದು ಸಂಪ್ರದಾಯ. ವರನು ಇಲ್ಲಿಯ ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಶಿಗೆ ಹೊರಡುವ ಶಾಸ್ತ್ರ. ಕಾಶಿಗೆ ಈಗಲೇ ಹೋಗುವುದು ಬೇಡ. ವಿವಾಹ ಮಾಡಿಕೊಂಡು ನಂತರ ಗೃಹಸ್ಥನಾಗಿ ಹೋಗಬಹುದು. ನನ್ನ ಸಹೋದರಿ ಮದುವೆಗೆ ಸಿದ್ಧಳಾಗಿದ್ದಾಳೆ ಎಂದು ವಧುವಿನ ಅಣ್ಣ ಅಥವಾ ತಮ್ಮ ವರನನ್ನು ತಡೆಯುತ್ತಾರೆ. ಈ ಕಾಶಿ ಗಂಟನ್ನು ಇಳಿಸಿದ ವಧುವಿನ ಕಡೆಯವರಿಗೆ ವರನ ಕಡೆಯವರು ದಕ್ಷಿಣೆ ಮತ್ತು ಬಟ್ಟೆಯ ಉಡುಗೊರೆಯನ್ನು ಮಾಡುತ್ತಾರೆ. ಆಮೇಲೆ ವರನಿಗೆ ಆರತಿಯನ್ನು ಬೆಳಗುತ್ತಾರೆ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆಯಲು ನಮಸ್ಕರಿಸುವಂತೆ ಹೇಳಲಾಗುತ್ತದೆ.
ವಿವಾಹ ಸಮಾರಂಭದಲ್ಲಿ ಅರಿಶಿನವನ್ನು ಬಳಸುವುದು ಮಂಗಳವೆಂದು ಪರಿಗಣಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಅರಿಶಿನವನ್ನು ಬಳಸುವುದು ಒಂದು ಸಂಪ್ರದಾಯ. ಈ ಸಂಪ್ರದಾಯದ ಪ್ರಕಾರ ಮದುವೆ ಹಿಂದಿನ ದಿನ ಅಥವಾ ಮದುವೆ ದಿನ ಬೆಳಗ್ಗೆ ವಧು ಮತ್ತು ವರನಿಗೆ ಅರಿಶಿನ ಶಾಸ್ತ್ರವನ್ನು ಮಾಡಲಾಗುತ್ತದೆ. ಈ ಸಮಯದಲ್ಲಿ ವಧುವರರ ಬಂಧುಗಳು, ಕುಟುಂಬದವರು ಸೇರಿ ವಧುವರರಿಗೆ ಅರಿಶಿನವನ್ನು ಹಚ್ಚುತ್ತಾರೆ. ಹಾಗೆ ನನ್ನ ತಮ್ಮನ ಕಾಶಿ ಯಾತ್ರೆ ಹಾಗೆ ಅರಿಶಿನ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೆದು ಅನ್ನೋದನ್ನು ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ. ಒಂದು ಕೈಯಲ್ಲಿ ಛತ್ರಿ, ಇನ್ನೊಂದು ಕೈಯಲ್ಲಿ ದಂಡುಗೋಲು, ಹಾಗೆ ಕಾಶಿಗಂಟು ಕಾಲಲ್ಲಿ ಪಾದುಕೆಯನ್ನು ಹಾಕ್ಕೊಂಡು ನನ್ನ ತಮ್ಮ ಇಲ್ಲಿ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಾನೆ. ಇವಾಗಲೇ ಕಾಶಿಗೆ ಹೋಗೋದು ಬೇಡ, ಅದಕ್ಕೆ ಇನ್ನೂ ಸಮಯ ಇದೆ. ನನ್ನ ತಂಗಿಯನ್ನು ನಾನು ನನಗೆ ಮದುವೆ ಮಾಡಿಕೊಡ್ತಾ ಇದ್ದೇನೆ, ಮದುವೆ ಆದ ನಂತರ ಇಬ್ಬರೂ ಸೇರಿ ಕಾಶಿಗೆ ಹೋಗುವಿರಂತೆ ಅಂತ ವಧುವಿನ ಅಣ್ಣ ಇಲ್ಲಿ ನನ್ನ ತಮ್ಮನನ್ನು ತಡೀತಾ ಇದ್ದಾನೆ. ಈ ವರನ ಕಾಶಿ ಯಾತ್ರೆ ಎನ್ನುವ ಈ ಸಂಪ್ರದಾಯ ಒಂದು ಹಾಸ್ಯದಿಂದ ಕೂಡಿದ, ತಮಾಷೆಯಿಂದ ಕೂಡಿದ ಒಂದು ಪದ್ಧತಿ ಅಂತ ಹೇಳ್ಬೋದು. ಕಾಶಿ ಯಾತ್ರೆ ಎಲ್ಲ ಮುಗಿದ ನಂತರ ಇಲ್ಲಿ ತಮ್ಮನಿಗೆ ಅರಿಶಿನ ಎಣ್ಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಅಮ್ಮನಿಂದ ಪ್ರಾರಂಭವಾಗಿ ಎಲ್ಲರೂ ಕೂಡ ಯಾರ್ಯಾರು ಬಂದಿದ್ದೀವಲ್ವ ಎಲ್ಲರೂ ಕೂಡ ಅವನಿಗೆ ಅರಿಶಿನವನ್ನು ಹಚ್ಚಿ ಸಂಭ್ರಮಿಸಿದೆವು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು? ನಿಮ್ಮೆಲ್ಲರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.